ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಇವತ್ತಿಂದ ವಿಡಿಯೋ ಏನಪ್ಪಾ ಅಂದ್ರೆ ಜುಲೈ 3ನೇ ತಾರೀಕಿಂದ ರೀಚಾರ್ಜ್ ಜಾಸ್ತಿ ಆಗತೈತಿ. ಅಂದ್ರೆ ಎಷ್ಟು ಜಾಸ್ತಿ ಆಗತೈತಿ, ಯಾವ್ಯಾವ ಸಿಮ್ಗಳದ್ದು ಜಾಸ್ತಿ ಆಗತೈತಿ ಅಂತ ನೋಡೋಣ್ರಿ. ಅದಕ್ಕಿಂತ ಮೊದ್ಲ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ಏನಂದ್ರೆ ನಮ್ಮ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಹೇಳ್ಬೇಕಂತಂದ್ರ ಎಲ್ಲಾ ಸಿಮ್ಗಳದ್ದು ರೀಚಾರ್ಜ್ ಜಾಸ್ತಿ ಆಗತೈತಿ. ಏರ್ಟೆಲ್, ಜಿಯೋ, ಐಡಿಯಾ, ವಡ ಎಲ್ಲಾ ಸಿಮ್ಗಳದು ಎಷ್ಟು ಪರ್ಸೆಂಟ್ ಅಂತಂದ್ರ 25% ಜಾಸ್ತಿ ಆಗತೈತಿ. ಮೊದಲು ನಾವು 239 ಮಾಡಿಸ್ತಿದ್ವಿಲ್ಲ, ಅದ 299 ಆಗೈತಿ. ಅಂದ್ರೆ ಒಂದ್ 60 ರೂಪಾಯಿ ಜಾಸ್ತಿ ಆಗತೈತಿ ರೀಚಾರ್ಜ್. ಅಷ್ಟೊಂದು ಒಮ್ಮೆ ಜಾಸ್ತಿ ಮಾಡತ್ತಾರು. ನಮ್ಮಂತ ಬಡವ್ರು ಹೆಂಗ್ ಬದುಕುದ್ ನೋಡ್ರಿ. ಇಂತ ಬೆಂಗಳೂರು ಅಂತ ಸಿಟಿ ಒಳಗ ಅಷ್ಟ ಸ್ಯಾಲ್ರಿ, 10,000 ಮನಿ ಬಾಡಿಗೆ ಎಲ್ಲಾ ಕಟ್ಕೊಂಡ್ ಹೆಂಗ್ ಬದುಕುದು? ರೀಚಾರ್ಜ್ ಜಾಸ್ತಿ ಮಾಡತ್ತಾರು, ತರಕಾರಿ ಬೆಲೆ ಜಾಸ್ತಿ ಮಾಡತ್ತಾರು, ಎಲ್ಲಾನು ಜಾಸ್ತಿ ಮಾಡತ್ತಾರ. ಸ್ಯಾಲ್ರಿ ಆಗಿ ಜಾಸ್ತಿ ಮಾಡುವಾರು, ಅದನ್ನು ಜಾಸ್ತಿ ಮಾಡ್ಬೇಕಲ್ರಿ. ಇರ್ಲಿ ಬಿಡ್ರಿ, ಎಷ್ಟೇ ಹೊಯ್ಕೊಂಡ್ರು ಅಷ್ಟ. ಈಗ ನಾವ್ ಏನ್ ಮಾಡೋನು ಅಂತಂದ್ರ, ಇವತ್ತ 1, ನಾಳೆ 2, ನಾಡದ್ ರೀಚಾರ್ಜ್ ಜಾಸ್ತಿ ಆಗ್ತೈತಿ. ಸೊ ಹಂಗಾಗಿ ನಾವ್ ಇವತ್ತ ರೀಚಾರ್ಜ್ ಮಾಡ್ಕೊಂಡ್ಬಿಡ್ರಿ. 1 ವರ್ಷದ ಪ್ಲಾನ್ ಇವತ್ತ ನಾವ್ ಮಾಡ್ಕೊಂಡಿ ಅಂದ್ರ, ಈಗ ನಮ್ದು ಇನ್ನ 20 ದಿನದ ರೀಚಾರ್ಜ್ ಐತಿ ಅಂತಂದ್ರು ಅದು ಮುಗಿದ್ಮ್ಯಾಲ 1 ವರ್ಷದ ಪ್ಲಾನ್ ಕಂಟಿನ್ಯೂ ಆಗ್ತೈತಿ. ಏನು ಪ್ರಾಬ್ಲಮ್ ಇಲ್ಲ. ಸೊ ಹಂಗಾಗಿ ನಾವ್ ಇವತ್ತ ರೀಚಾರ್ಜ್ ಮಾಡ್ಕೋಬಹುದು, ಇಲ್ಲ ನಾಳೆ ನಾವು ರೀಚಾರ್ಜ್ ಮಾಡ್ಕೋಬಹುದು. ಈಗ ರೀಚಾರ್ಜ್ ಮಾಡ್ಕೊಂಡು ಅಂದ್ರ ಜುಲೈ 3ನೇ ತಾರೀಕು ಒಳಗಡೆ ನಾವೇನಾದ್ರೂ ರೀಚಾರ್ಜ್ ಮಾಡ್ಕೊಂಡು ಅಂದ್ರ ಮೊದ್ಲು ನಮ್ದು ಏನ್ ಪ್ಲಾನ್ ಇರ್ತೈತಿಲ್ಲ ಅದನ್ನ ಅನ್ವಯ ಆಗ್ತೈತಿ. ಜುಲೈ 3 ತಾರೀಕ್ ಮ್ಯಾಲ ಅಂದ್ರ ಹೊಸ ಪ್ಲಾನ್ಗಳು ಅನ್ವಯ ಆಗ್ತಾವು. ಸೊ ಹಂಗಾಗಿ ಇವಾಗ್ಲೇ 1 ವರ್ಷದ ಪ್ಲಾನ್ ನಾವ ರೀಚಾರ್ಜ್ ಮಾಡ್ಕೊಂಡ್ಬಿಟ್ರ ಆಲ್ಮೋಸ್ಟ್ ಎಷ್ಟೊಂದು ದುಡ್ಡು ಉಳಿತಾಯ ಆಗ್ತೈತಲ್ಲ. ಸೊ ಇನ್ಯಾಕ್ ತಡ ಮಾಡ್ತೀರಿ? 1 ವರ್ಷದ ಪ್ಲಾನ್ ಅನ್ನ ನೀವ ರೀಚಾರ್ಜ್ ಮಾಡ್ಕೊಂಡ್ಬಿಡ್ರಿ. ನಾನು ನಮ್ಮ ಹಸ್ಬೆಂಡ್ ಹೇಳತ್ತೀನಿ ಮಾಡಂತೇಳಿ, ನಾಳೆ ಮಾಡ್ತೀನಿ ಅಂತ ಹೇಳಿದಾರು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.